ಹಾಸನದ ಮೊಸಳೆ ಹೊಸಳ್ಳಿಯಲ್ಲಿ ಗಣೇಶೋತ್ಸವದ ಸಂಭ್ರಮದಲ್ಲಿ ಟ್ರಕ್ ಹರಿದು 10 ಜನ ಸಾವನ್ನಪ್ಪಿದ್ರು. 20ಕ್ಕೂ ಹೆಚ್ಚು ಜನರಿಗೆ ಗಾಯವಾಗಿದೆ. ಒಂದು ಕಡೆ ಈ ಘಟನೆಗೆ ಕಾರಣ ಏನು ಅನ್ನೋದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಗಾಯಾಳುಗಳನ್ನು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಸೇರಿದಂತೆ ಹಲವು ರಾಜಕೀಯ ನಾಯಕರುಗಳು ಭೇಟಿ ಮಾಡಿ ಧೈರ್ಯ ತುಂಬುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಸರ್ಕಾರ ಕೊಟ್ಟಿರುವಂತಹ ಪರಿಹಾರದ ಮೊತ್ತ ಇದೆಯಲ್ಲ, ಅದನ್ನು ಹೆಚ್ಚಿಸಬೇಕು ಅನ್ನುವಂತಹ ಕೂಗು ಕೂಡ ಜಾಸ್ತಿ ಆಗ್ತಾ ಇದೆ. ಬನ್ನಿ, ಈ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಡಿಜೆಗೆ ಕುಣಿಯಲು ಬಂದು ಮಸಣ ಸೇರಿದ ಯುವಕರು, ಟ್ರಕ್ ಹರಿದು ಸಾವನ್ನಪ್ಪಿದವರ ಸಂಖ್ಯೆ 10ಕ್ಕೆ ಏರಿಕೆ. ಗಾಯಾಳುಗಳ ಆರೋಗ್ಯ ವಿಚಾರಿಸಿದ ಮಾಜಿ ಪ್ರಧಾನಿ. ಗಣೇಶನ ಸಂಭ್ರಮ ನೋಡಲು ಬಂದವರು ಕುಣಿದು ವಿನಾಯಕನನ್ನ ವಿಸರ್ಜನೆ ಮಾಡಿ ಮನೆ ಸೇರಬೇಕೆಂಬ ಉತ್ಸಾಹದಲ್ಲಿ ಬಂದ ಆ ಯುವಕರ ಪಾಲಿಗೆ ಯಮಸ್ವರೂಪಿಯಾಗಿ ಬಂದ ಟ್ರಕ್ ಕ್ಷಣ ಮಾತ್ರದಲ್ಲಿ ಯುವಕರ ಜೀವ ಬಲಿ ಪಡೆದಿದೆ. ನೋಡುತ್ತಿದ್ದಂತೆ ಸಂಭ್ರಮದ ಗಣೇಶ ಮೆರವಣಿಗೆಯಲ್ಲಿ ಶೋಕ ಸಾಗರದ ಮೆರವಣಿಗೆ ಆಯಿತು. ಟ್ರಕ್ ಹರಿದ ರಭಸಕ್ಕೆ ಸ್ಥಳದಲ್ಲೇ 9 ಜನರು ಸಾವನ್ನಪ್ಪಿದ್ರೆ, ಗಂಭೀರವಾಗಿ ಗಾಯಗೊಂಡಿದ್ದ ಹಾಸನದ ಶಿವಯ್ಯನಕೊಪ್ಪಲು ಗ್ರಾಮದ 28 ವರ್ಷದ ಯುವಕನ ಬ್ರೇನ್ ಡೆಡ್ ಆಗಿತ್ತು. ಹಿಮ್ಸ್ ಆಸ್ಪತ್ರೆಯ ಐಸಿಯುನಲ್ಲಿ ಚಂದನ್ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ. ಪುತ್ರನ ಸಾವಿನ ಸುದ್ದಿ ತಿಳಿದು ಆಸ್ಪತ್ರೆ ಆವರಣದಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಆಟೋ ಚಾಲಕನಾಗಿದ್ದ ಚಂದನ್ಗೆ ಇನ್ನೂ ಮದುವೆಯಾಗಿಲ್ಲ. ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದ. ತನ್ನ ಗ್ರಾಮದಿಂದ ಮೊಸಳೆ ಹೊಸಳ್ಳಿ ಬಾಡಿಗೆಗೆ ಬಂದಿದ್ದ ಚಂದನ್ ಟೀ ಕುಡಿಯಲು ಆಟೋ ನಿಲ್ಲಿಸಿ ಕುತೂಹಲಕ್ಕೆ ಮೆರವಣಿಗೆ ನೋಡಲು ನಿಂತವನು ಮಸಣ ಸೇರಿದ್ದಾನೆ. ಅಪಘಾತದಲ್ಲಿ ಸಾವನ್ನಪ್ಪಿದ ಹೊಳೆನರಸೀಪುರ ತಾಲೂಕು ಡನಾಯಕನಹಳ್ಳಿ ಕೊಪ್ಪಲು ನಿವಾಸಿ ಈಶ್ವರ ಬಿನ್ ರವಿಕುಮಾರ್ ಅಂತ್ಯಕ್ರಿಯೆ ಸ್ವಗ್ರಾಮದಲ್ಲಿ ನೆರವೇರಿದೆ. ಎಸ್ಎಸ್ಎಲ್ಸಿಯಲ್ಲಿ 95ರಷ್ಟು ಅಂಕ ಪಡೆದು ಪಿಯುಸಿಯಲ್ಲಿ ವಿಜ್ಞಾನ ಓದುತ್ತಿದ್ದ ಈಶ್ವರ್ ಮೆರವಣಿಗೆ ನೋಡಲು ಬಂದು ತನ್ನ ಪ್ರಾಣವನ್ನೇ ಕಳೆದುಕೊಂಡಿದ್ದಾನೆ. ಆಟೋ ಓಡಿಸಿಕೊಂಡು ಗ್ರಾಮದಲ್ಲಿ ಜೀವನ ಸಾಗಿಸುತ್ತಿದ್ದ ಈಶ್ವರ್ ಪೋಷಕರು ಮಗನನ್ನ ಚೆನ್ನಾಗಿ ಓದಿಸುವ ಆಕಾಂಕ್ಷೆ ಹೊಂದಿದ್ದರು. ಗಣಪತಿ ವಿಸರ್ಜನೆಗೆ ಹೋಗಿ ಆಕ್ಸಿಡೆಂಟ್ ಆಗಿ ಅದರಲ್ಲಿ ತೀರ್ಕೊಂಡು 9 ಮಕ್ಕಳು ಸತ್ತೋಗಿದ್ದಾರೆ. ಇವನು SLCಲಿ 95% ತಗೊಂಡು ಇವಾಗ ಫಸ್ಟ್ PUCಲಿ ಸೈನ್ಸ್ ತಗೊಂಡು ಓದ್ಲೇಬೇಕು, ನಾನು ಸೈನ್ಸ್ ಓದ್ಲೇಬೇಕು ನಾನು ಅಂತ ಅಂದ್ಬಿಟ್ಟು ಅವನು ಆಸೆ ಪಟ್ಟು ಪ್ರತಿಯೊಬ್ಬರು ಅವ್ರ ಅಪ್ಪ ಅಮ್ಮನ ಆಸೆ ಎಲ್ಲ ಈಡೇರಿಸಲೇಬೇಕು ಅಂತ ಅಂದ್ಬಿಟ್ಟು ಅವನು ಓದ್ತೀನಿ ಅಂತ ಅಂದ್ಬಿಟ್ಟು ತಗೊಂಡಿದ್ದ. ಅವನಿಗೆ ಅಲ್ಲಿ ಇವಾಗ ಅವನು ಓದ್ಕೆಲ್ಲ ಆಗಲಿಲ್ಲ, ಆ ದೇವರು ಕಿತ್ಕೊಂಡ. ನಿನ್ನೆ ಸಂಜೆ ಹಾಸನಕ್ಕೆ ಭೇಟಿ ನೀಡಿದ ಮಾಜಿ ಪ್ರಧಾನಿ ದೇವೇಗೌಡರು ವೀಲ್ ಚೇರ್ನಲ್ಲೇ ಹಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳ ಯೋಗಕ್ಷೇಮ ವಿಚಾರಿಸಿದ್ದಾರೆ. ಬಳಿಕ ಮಾತನಾಡಿದ ಎಚ್.ಡಿ. ದೇವೇಗೌಡರು ಜೆಡಿಎಸ್ ಪಕ್ಷದ ವತಿಯಿಂದ ಮೃತ ಕುಟುಂಬಸ್ಥರಿಗೆ 1 ಲಕ್ಷ ಪರಿಹಾರ ಘೋಷಣೆ ಮಾಡಿದರು. ಪೊಲೀಸರು ಮುಂಜಾಗ್ರತೆ ವಹಿಸಿದ್ರೆ ಈ ಅನಾಹುತ ತಡೆಯಬಹುದಿತ್ತು ಎಂದು ಹೇಳಿದ ಮಾಜಿ ಪ್ರಧಾನಿ ಪರಿಹಾರ ಮೊತ್ತವನ್ನ ಹೆಚ್ಚಿಸುವಂತೆ ಆಗ್ರಹಿಸಿದರು. ನಮ್ಮ ತಾಯಿ ಹುಟ್ಟಿದ ಊರು, ಆ ಊರಿನ ಮಗನು, ಆ ಒಂದು ಮಮತೆಯಿಂದ ಈ 93ನೇ ವಯಸ್ಸಿನಲ್ಲಿ ನಾನು ಇಲ್ಲಿಗೆ ಬಂದಿದ್ದೆ. ಮೇಜರ್ ಆಗಿ ಪೆಟ್ಟು ಬಿದ್ದವರಿಗೆ ನಾವೇ ಎಲ್ಲ ಟ್ರೀಟ್ಮೆಂಟ್ ಮಾಡ್ತೀವಿ, ನೀವೇನು ಕೊಡಬೇಕಾಗ್ತಿಲ್ಲ ಸರ್, ಪ್ರತಿಯೊಂದು ನಾವೇ ಮಾಡ್ತೀವಿ ಅಂತ ಹೇಳಿ ಟು ಬಿ ವೆರಿ ಪ್ಲೇನ್. ಆದರೂ ಪಕ್ಷದ ವತಿಯಿಂದ 25,000 ರೂಪಾಯಿ ಮೇಜರ್ ಆಗಿ ಪೆಟ್ಟು ಬಿದ್ದವರಿಗೆ, ಅದಕ್ಕಿಂತ ಸ್ವಲ್ಪ ಕಡಿಮೆ ಬಿಟ್ಟರೆ ಅವ್ರಿಗೆ 20,000 ರೂಪಾಯಿ, ಸಣ್ಣ ಪುಟ್ಟ ಪೆಟ್ಟು ಬಿದ್ದವರಿಗೆ 15,000 ರೂಪಾಯಿ. ಐ ಅಪೀಲ್ ಟು ದಿ ಚೀಫ್ ಮಿನಿಸ್ಟರ್, ಈ ಅಮೌಂಟನ್ನು ಏನು ಕೊಟ್ಟಿದ್ದಾರೆ ದಯಮಾಡಿ ಸ್ವಲ್ಪ ಹೆಚ್ಚು ಮಾಡಬೇಕು ಅಂತೇಳಿ ವಿನಂತಿ ಮಾಡಿ. ಇನ್ನು 10 ಮಂದಿಯ ಸಾವಿಗೆ ಕಾರಣೀಭೂತವಾದ ಟ್ರಕ್ ಚಾಲಕ ಭುವನೇಶ್ ಬೆಳ್ಳೂರು ಕ್ರಾಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾನೆ. ಚಾಲಕನ ಬ್ಲಡ್ ಸ್ಯಾಂಪಲ್ ಸಂಗ್ರಹಿಸಿರುವ ಪೊಲೀಸರು ಮದ್ಯ ಸೇವನೆ ಮಾಡಿ ಟ್ರಕ್ ಚಾಲನೆ ಮಾಡಿದ್ದಾನಾ ಎಂಬುದರ ಬಗ್ಗೆ ತನಿಖೆ ನಡೆಸುತ್ತಿದ್ದಾರೆ. ಒಟ್ಟಾರೆ ಕುಟುಂಬಕ್ಕೆ ಆಧಾರ ಸ್ತಂಭವಾಗಬೇಕಿದ್ದ ಯುವಕರು ಡಿಜೆ ನೋಡಲು ಬಂದು ಬಾರದ ಊರಿಗೆ ಹೋಗಿದ್ದಾರೆ. ಇತ್ತ ಕುಟುಂಬಸ್ಥರ ಆಕ್ರಂದನ ಮಾತ್ರ ಹೇಳತೀರದಾಗಿದೆ. ಪಬ್ಲಿಕ್ ಟಿವಿ ಹಾಸನ.